ಇಂದು ರಮ್ಯಾಗೆ ಬರ್ತ್ಡೇ ಸಂಭ್ರಮ. ಈ ಹಿನ್ನೆಲೆ ಸೋಷಿಯಲ್ ಮೀಡಿಯಾದಲ್ಲಿ ಶುಭಾಶಯಗಳ ಸುರಿಮಳೆಯಾಗುತ್ತಿದೆ. ತಮ್ಮ ನೆಚ್ಚಿನ ನಾಯಕಿಗೆ ಅಭಿಮಾನಿ ಬಳಗ ಶುಭಾಶಯಗಳನ್ನು ಕೋರುತ್ತಿದೆ. ರಮ್ಯಾ ಅವರ ಸ್ನೇಹ ವೃಂದ ಕೂಡ ದಿವ್ಯಾ ಸ್ಪಂದನಾಗೆ ಜನ್ಮದಿನದ ಶುಭಾಶಯಗಳನ್ನು ತಿಳಿಸುತ್ತಿದೆ. ಆ ಪೈಕಿ ಸಂಜೀವ್ ಮೋಹನ್ ಬರೆದುಕೊಂಡ ಹ್ಯಾಪಿ ಬರ್ತ್ಡೇ ಟು ಮೈ ದಿವು ಎಂಬ ಸಾಲು ಈಗ ಅನೇಕರ ಗಮನ ಸೆಳೆಯುತ್ತಿದೆ, ಹುಬ್ಬೇರಿಸುತ್ತಿದೆ. ರಮ್ಯಾ ಮತ್ತು ಸಂಜೀವ್ ಮೋಹನ್ ನಡುವೆ ಇರುವ ಸಂಬಂಧವೇನು ಎನ್ನುವ ಪ್ರಶ್ನೆಯನ್ನು ಕೂಡ ಹುಟ್ಟು ಹಾಕಿದೆ. ಹಾಗಂತ ರಮ್ಯಾ ಮತ್ತು ಸಂಜೀವ್ ಮೋಹನ್ ನಡುವೆ ಇಲ್ಲಸಲ್ಲದ ಸಂಬಂಧ ಕಲ್ಪಿಸಿಕೊಳ್ಳಬೇಡಿ. ಯಾಕಂದ್ರೆ ಸಂಜೀವ್ ಮೋಹನ್ ಮೊದಲಿನಂತೆ ರಮ್ಯಾ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು, ಜೀವದ ಗೆಳೆಯ. ಇದಕ್ಕೆ ಕೈಗನ್ನಡಿ ಎಂಬಂತೆ ಭಾರತ ಪಾಕಿಸ್ತಾನದ ನಡುವಿನ ಕ್ರಿಕೆಟ್ ಮ್ಯಾಚ್ ಅನ್ನು ಇಬ್ಬರು ಜೊತೆಯಲ್ಲಿಯೇ ಈ ಹಿಂದೆ ನೋಡಿದ್ದಾರೆ. ಅನೇಕ ಸಲ ಒಟ್ಟಿಗೆ ಪಾರ್ಟಿಯನ್ನು ಸಹ ಮಾಡಿದ್ದಾರೆ. ಇನ್ನು ಸಂಜೀವ್ ಮೋಹನ್ ಇದೇ ಮೊದಲ ಬಾರಿ ರಮ್ಯಾ ಅವರಿಗೆ ಬರ್ತ್ಡೇಯ ಶುಭಾಶಯವನ್ನ ಕೋರುತ್ತಿಲ್ಲ. ಬದಲಿಗೆ ಪ್ರತಿ ವರ್ಷ ತಪ್ಪದೇ ರಮ್ಯಾ ಅವರಿಗೆ ಸಂಜೀವ್ ಮೋಹನ್ ಶುಭಾಶಯಗಳನ್ನು ಕೋರುತ್ತಾ ಬಂದಿದ್ದಾರೆ. ಅದರಂತೆ ಈ ವರ್ಷ ಕೂಡ ಶುಭಾಶಯವನ್ನ ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ರಮ್ಯಾ ಮಾಡುವ ಪ್ರತಿಯೊಂದು ಒಳ್ಳೆಯ ಕೆಲಸಕ್ಕೆ ಇವರ ಬೆಂಬಲ, ಹರಕೆ, ಹಾರೈಕೆ ಇದ್ದೇ ಇರುತ್ತೆ. ರಮ್ಯಾ ತಮ್ಮ ನಿರ್ಮಾಣ ಸಂಸ್ಥೆಯನ್ನ ಶುರು ಮಾಡಿದಾಗ ಕೂಡ ಶುಭಾಶಯಗಳನ್ನ ಕೋರಿದ್ರು ಸಂಜೀವ್ ಮೋಹನ್. ಸದ್ಯ ಇನ್ಸ್ಟಾಗ್ರಾಮ್ ಪ್ರೊಫೈಲ್ನಲ್ಲಿ ಕ್ರಿಯೇಟ್ ಮಾಡಿರುವ ಸಂಜೀವ್ ಮೋಹನ್ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚೇನು ಸಕ್ರಿಯವಾಗಿಲ್ಲ. ಅಲ್ಲೊಂದು ಇಲ್ಲೊಂದು ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ. ಆ ಪೈಕಿ ರಮ್ಯಾ ಅವರ ಜೊತೆಯ ಕೆಲವೊಂದಿಷ್ಟು ಫೋಟೋಗಳಿವೆ. ಮಿಕ್ಕಂತೆ ಉತ್ತರಾಖಂಡ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ರಮ್ಯಾ ನಾಯಕಿಯಾಗಿ ಮರಳಬೇಕಿತ್ತು. ಆದರೆ ಕಾರಣಾಂತರಗಳಿಂದ ಅದು ಸಾಧ್ಯವಾಗಲಿಲ್ಲ. ಇನ್ನು ಇಂದು ಹುಟ್ಟುಹಬ್ಬದ ಪ್ರಯುಕ್ತ ತಮ್ಮ ಅಭಿಮಾನಿಗಳಿಗೆ ರಮ್ಯಾ ಯಾವುದಾದ್ರೂ ಸಿಹಿ ಸುದ್ದಿಯನ್ನ ಕೊಡ್ತಾರೆ ಎಂದು ಎಲ್ಲರೂ ಅಂದುಕೊಂಡಿದ್ರು. ಆದರೆ ಆ ನಿರೀಕ್ಷೆ ಕೂಡ ಹುಸಿಯಾಗಿದೆ. ಅಂದಹಾಗೆ ಸಂಜೀವ್ ಮೋಹನ್ ಜೊತೆ ರಮ್ಯಾ ಕೀನ್ಯಾದಲ್ಲಿ ತಮ್ಮ ಈ ಬಾರಿಯ ಬರ್ತ್ಡೇ ಆಚರಿಸಿಕೊಂಡಿದ್ದಾರೆ. ಕೀನ್ಯಾದ ಮಸಾಯಿ ಮಾರಾ ರಾಷ್ಟ್ರೀಯ ಮೀಸಲು ಭಾಗದಲ್ಲಿ ಅವರ ಜನ್ಮದಿನದ ಆಚರಿಸಿಕೊಂಡಿದ್ದಾರೆ. ಗೆಳೆಯರ ಜೊತೆ ಈ ಕಾಡುಮೇಡು ಭಾಗದಲ್ಲಿ ಸುತ್ತಾಟ ನಡೆಸಿದ್ದಾರೆ. ಸದ್ಯ ಫೋಟೋಗಳನ್ನು ಕೂಡ ಹಂಚಿಕೊಂಡಿದ್ದಾರೆ. ಸದ್ಯಕ್ಕೆ ಈ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿವೆ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.